ಶ್ರೀಗಂಧದ ಗುಡಿ ಇವತ್ತಿನ ಸಂಚಿಕೆಯಲ್ಲಿ ಹರಿ ಪೇಸ್ಟ್ನ ತೆಗೆದು ಬಿಸಾಡ್ತಾನೆ. ಅಷ್ಟೊತ್ತಿಗೆ ಈ ಪೇಸ್ಟ್ನ ನಾನು ಯೂಸ್ ಮಾಡ್ತೀನಿ ಕೊಡು ಅಂತ ತಗೊಳ್ತಾನೆ. ಏನಣ್ಣ ಪೇಸ್ಟೇ ಇಲ್ಲಲ್ಲ ಅಂದಾಗ, ಯಾಕೋ ಉಂಟಲ್ಲ ಅಂತ ಪೇಸ್ಟ್ನ ಚೆನ್ನಾಗಿ ಉಜ್ಜಿ ತಗೋ ನಾನೇ ಹಾಕ್ಕೊಡ್ತೀನಿ ಅಂತ, ನೋಡು ಇಷ್ಟು ಪೇಸ್ಟ್ ಬಂದಿದೆ ತಗೋ ಇದ್ರಲ್ಲಿ ಉಜ್ಜು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಈ ಪೇಸ್ಟು ಕೊಡು ಅಂತ ಮಯೂರ ಕೇಳ್ತಾನೆ. ಮಯೂರ ತಗೊಂಡು ಇದನ್ನು ತೆಗೆದು ಬಿಸಾಡ್ತಾನೆ. ಯಾಕೋ ಇನ್ನೂ 2 ದಿನಕ್ಕೆ ಆಗುವಷ್ಟಿದೆ, ನೀನು ನೋಡಿದರೆ ಬಿಸಾಡ್ದೆ ಅಲ್ಲ ಅಂದಾಗ ಮಯೂರ ಹೇಳ್ತಾನೆ, 2 ದಿನಕ್ಕೆ 2 ಹಲ್ಲಿಗೂ ಆಗುವಷ್ಟಿಲ್ಲ ಅಲ್ಲ ಅಂತ ಹೇಳ್ತಾನೆ. ಯಾಕಣ್ಣ ಇಷ್ಟು ನೀನು ಇದು ಮಾಡ್ತೀಯ ಅಂದಾಗ, ನಿಂಗೇನು ಗೊತ್ತು ಅಂತ ಹೇಳೊತ್ತಿಗೆ, ಅಣ್ಣ ನಾವೊಂದು ಬಾತ್ರೂಮ್ ಕಟ್ಸೋಣ ಅಂತ ಕೇಳ್ತಾರೆ. ಬಾತ್ರೂಮಾ? ಹೌದಣ್ಣ, ಚಂದನ್ ಅವ್ರ ಅದಕ್ಕೆ ಬಂದು ಹೋದ್ಮೇಲೆ ಒಂಥರ ಅವ್ರು ಹೇಳಿದ್ದು ನಿಜ ಅಂತ ಅನ್ನಿಸ್ತುಂಟು. ಅವ್ರು ಇನ್ನೊಂದ್ಸಲ ಬರೋತ್ತಿಗೆ ಬಾತ್ರೂಮ್ ಕಟ್ಸೋಣ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಮುತ್ತು ಇದ್ದವನು, ಅವ್ರು ಇನ್ನೊಂದ್ಸಲ ಬರ್ತಾರೆ ಅಂತ ನಂಬಿಕೆ ಇದೆಯಾ ನಿನಗೆ? ಅವ್ರಿಗೋಸ್ಕರ ಅಲ್ಲ ಅಣ್ಣ, ನಮಗೋಸ್ಕರ ನಾವು ಕಟ್ಸೋಣ. ಹುಡುಗರು ಯೂಸ್ ಮಾಡೋ ಬಾತ್ರೂಮ್ನ ಚಂದನ್ ಅವ್ರಿಗೆ ಯೂಸ್ ಮಾಡೋಕ್ಕೆ ಆಗಲ್ಲ. ನಾವು ಒಂದು ಬಾತ್ರೂಮ್ ಕಟ್ಸೋಣ ಅಣ್ಣ, ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಹೇಳು, ನಾನು ಜಲ್ಲಿ ಮರಳು ಎಲ್ಲ ತಂದು ನಾನು ಹಾಕ್ತೀನಿ, ನೀನು ಕಟ್ಸೋ ಬಗ್ಗೆ ಗಮನ ಹರಿಸು ಅಂತ. ಹೌದು ಕಣೋ ಕಟ್ಸ್ಬೋದು, ಆದರೆ ದೊಡ್ಡಪ್ಪ ಮತ್ತು ಅತ್ತೆ ಮತ್ತೆ ಏನಾದ್ರು ಕಿರಿಕ್ ತೆಗಿತಾರೆ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಕಂಠಿ ಇದ್ದವನು, ಅಣ್ಣ ಇವನು ಅಪರೂಪಕ್ಕೊಂದು ನಿಜ ಹೇಳ್ತಿದ್ದಾನೆ, ಒಳ್ಳೇದನ್ನೇ ಹೇಳ್ತಿದ್ದಾನೆ, ನಾವು ಕಟ್ಸೋಣ, ಅವ್ರೇನು ದೊಡ್ಡಿದ, ಅವ್ರು ಬಂದಾಗ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ. ಹೌದು, ನಾವು ಬಾತ್ರೂಮ್ ಕಟ್ಸೋದ್ರಿಂದ ಅದಕ್ಕೆಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತೆ ಮಯೂರನು ಹೇಳ್ತಾನೆ. ಎಲ್ಲರೂ ಸರಿ ಆಯಿತು, ಏನೇನು ಬೇಕು ಅದಕ್ಕೆ ನಾನು ಎಲ್ಲ ಬರೀತೀನಿ ಅಂತ ಮುತ್ತು ಹೇಳ್ತಾನೆ. ಸರಿ ಅಂತ ಮುತ್ತು, ಕಂಠಿ, ಹರಿ, ಮಯೂರ ಎಲ್ಲ ಮನೆದು ಹಿಂದೆ ಬಂದು, ನೋಡಿ ಈ ಜಾಗ ಆಗುತ್ತಲ್ಲ ಇಲ್ಲಿ ಕಟ್ಟೋಣ ಅಂತ. ಅಣ್ಣ ಇದು ಮನೆಗೆ ತುಂಬ ದೂರ ಆಗುತ್ತಲ್ಲ ಅಂತ ಹರಿ ಹೇಳ್ತಾನೆ. ಆದರೆ ಮುಂದೆನೂ ಕಟ್ಟೋಕ್ಕಾಗಲ್ಲ ಅಂತ ಕಂಠಿ ಹೇಳ್ತಾನೆ. ನೋಡ್ರೋ ಇಲ್ಲೇ ವಾಟರಿಂದು ಸೌಲಭ್ಯ ಚೆನ್ನಾಗಿದೆ, ಒಂದು ಬಲ್ಪ್ ಹಾಕ್ಸ್ಬಿಡೋಣ, ರಾತ್ರಿ ಬರೋಕ್ಕೂ ಈಸಿ ಆಗುತ್ತೆ ಅಂತ ಹೇಳ್ತಾರೆ. ಸರಿ ಆಯಿತು, ನಾನು ಅಳತೆ ತಗೊಳ್ತೀನಿ ಅಂತ ಮುತ್ತು ಹೇಳ್ತಾನೆ. ಸರಿ ಅಣ್ಣ, ಕಟ್ಟೋದು ಹೇಗಾರು ಕಟ್ತಿದ್ದೀರಾ, ಚಿಕ್ಕದು ಕಟ್ಟೋಕ್ಕೆ ಹೋಗಬೇಡ, ಫ್ಯೂಚರಿಗೆ ಆಗುವಂಗೆ ದೊಡ್ಡಕ್ಕೆ ಕಟ್ಟು ಅಂತ ಎಲ್ಲರೂ ಸೇರಿ ಅಳತೆ ತಗೊಳ್ತಾರೆ. ಅಷ್ಟೊತ್ತಿಗೆ ಹರಿ ಇದ್ದವನು, ನೋಡೋಣ ಇಲ್ಲಿ ಮಿರರ್ ಇರಬೇಕು, ವಾಶ್ ಬೇಷನ್ ಇರಬೇಕು, ಹಾಟ್ ವಾಟರ್ ಕೋಲ್ಡ್ ವಾಟರ್ ಬರಂಗಿರಬೇಕು, ನೀರು ಮೇಲಿಂದ ಬರಬೇಕು ಅಂತೆಲ್ಲ ಹೇಳ್ತಾನೆ. ಅಷ್ಟೊತ್ತಿಗೆ ಕಂಠಿ ಇದ್ದವನು, ಏನು ಬಾತ್ರೂಮ್ ಕಟ್ಸ್ತಿದ್ಯಾ ಏನು ರೆಸಾರ್ಟ್ ಕಟ್ಸ್ತಿದ್ಯಾ ಅಂತ ಕೇಳ್ತಾನೆ. ಹರಿ ಇದ್ದನು, ಅಯ್ಯೋ ಕಟ್ತಿರೋದೇನು ನೀನಾ, ಅಣ್ಣ ತಾನೇ ಕಟ್ತಿರೋದು ಅಂತ ಹೇಳ್ತಾನೆ. ನೀನು ಹೇಳಂಗೆ ಕಟ್ತಾ ಹೋದರೆ ಈ 1 ಬಾತ್ರೂಮ್ ಅಲ್ಲ 2 ಬಾತ್ರೂಮ್ ಕಟ್ಟಬೇಕಾಗುತ್ತೆ ಅಂತ ಹೇಳ್ತಾನೆ. ಅಯ್ಯೋ ನೀನೇನು ಕಟ್ಟಲ್ಲಲ್ಲ, ಅಣ್ಣ ಕಟ್ಟೋದಲ್ಲ, ದುಡ್ಡು ಕೊಡೋದು ನಾನು ಅಂತ ಹೇಳ್ತಾನೆ. ಸರಿ ಸರಿ, ಫಸ್ಟು ಅಣ್ಣ ಇದಕ್ಕೆಲ್ಲ ಎಷ್ಟಾಗುತ್ತೆ ಅಂತ ಫಸ್ಟ್ ಹೇಳಲಿ, ಆಮೇಲೆ ನೋಡೋಣ ಅಂತಾರೆ. ಅಣ್ಣ ಹೇಳೋಣ ಅಂತ ಹರಿ ಮುತ್ತು ಕೇಳ್ತಾನೆ. ಮುತ್ತು ಇದ್ದವನು, ಟೈಲ್ಸು ಶವರು ಎಲ್ಲ ಸೇರಿಸಿ 1 ಲಕ್ಷ ಆಗ್ಬೋದು ಅಂತ ಹೇಳ್ತಾನೆ. ಏನಣ್ಣ 1 ಲಕ್ಷ ಆಗುತ್ತಾ? ಹೌದು, ನೀನು ಹೇಳ್ದಂಗೆ ಎಲೆಕ್ಟ್ರಿಕಲ್ಲು ಎಲ್ಲದು ಸೇರಿಸಿ 1 ಲಕ್ಷ ಆಗುತ್ತೆ ಅಂತ. ಅಣ್ಣ ನಾನು ಮೊದಲೇ ಹೇಳಿರಲಿಲ್ಲ, ಇವ್ನು ನೋಡು ಈಗ ನೋಡು 1 ಲಕ್ಷ ಆಗುತ್ತೆ ಅಂತ ಕೇಳಿ, ಬೇಕಾದ್ರೆ ನೀವೇ ಕಟ್ಸ್ಕೊಳ್ಳಿ ಅಂತ ಹೇಳ್ತಾನೆ ಅಂತ. ಹಾಂ ಇರಲಿ ಬಿಡು, ನೀನೊಬ್ಬನೇ ಹಾಕೋದು ಬೇಡ, ನಾವೆಲ್ಲ ಸೇರಿ ಹಾಕೋಣ ಅಂತ ಹೇಳ್ತಾನೆ. ಹ್ಞೂ ಸರಿ ಹಾಗಾದರೆ ಅಂತ ಹರಿ ಹೇಳ್ತಾನೆ. ಈ ಕಡೆ ಮಯೂರ, ಅಣ್ಣ 1 ನಿಮಿಷ ಅಂತ ಒಳಗೆ ಹೋಗ್ತಾನೆ. ಮಯೂರ ಹೋಗಿ ಒಳಗಿಂದ, ಅಣ್ಣ ತಗೋಣ ದುಡ್ಡು ಅಂತ ಹೇಳ್ತಾನೆ. ಏನು ಇದು ಅಂದಾಗ, ಬಾತ್ರೂಮ್ ಕಟ್ಸೋಕ್ಕೆ ನಂದು ಒಂದು ಕಾಂಟ್ರಿಬ್ಯೂಷನ್ ಇರಲಿ, ಅಳಿಲು ಸೇವೆ ಅಣ್ಣ ತಗೋ ಅಂತ ಹೇಳ್ತಾನೆ. ನಿನಗೆ ಹಂಗೋ ಇಲ್ಲಿ ಇಷ್ಟು ದುಡ್ಡು ಬಂತು ಅಂದಾಗ, ನೀವೇ ಮೊಬೈಲ್ ರೀಚಾರ್ಜ್ಗೆ ಅದಕ್ಕೆ ಇದಕ್ಕೆ ಅಂತ ಕೊಡ್ತಿದ್ರಲ್ಲಣ್ಣ, ಅದರಲ್ಲೇ ಸೇವಿಂಗ್ ಮಾಡಿಟ್ಟಿದ್ದೆ ತಗೋ ಅಂದಾಗ, ಬೇಡ ಕಣೋ ಇದು ನೀನೇ ಇಟ್ಕೊ ನಾವೆಲ್ಲ ನೋಡ್ಕೊಳ್ತೀವಿ ಅಂತಾರೆ. ಕಂಟಿನ್ಯೂ ಅಷ್ಟೇ, ಬೇಡ ನೀನು ಇಷ್ಟು ಹೇಳ್ದಲ್ಲ ಸಾಕು, ನೀನೇ ಇಟ್ಕೊ ಅಂತ. ಅಷ್ಟೊತ್ತಿಗೆ ಹರಿ ಇದ್ದವನು, ಹೌದು ಕಣೋ ಅಣ್ಣನ ಬಿಟ್ಟರೆ ನೀನೇ ಈ ಥರ ಸೇವಿಂಗ್ನ ಮಾಡ್ತಿದ್ದೆ, ಇದೇ ಥರ ಇರಲಿ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಅಲ್ಲಿ ಚಂದನ ಬಂದು, ಏನು ಎಲ್ಲರೂ ಹೊರಗೆ ಇದ್ದೀರಾ, ಒಳಗೆ ಬರದೆ ಹೊರಗೆ ಏನು ಮಾಡ್ತಿದ್ದೀರಾ ಅಂತ ಚಂದನ ಬಂದು ಕೇಳ್ತಾಳೆ. ಇಲ್ಲಮ್ಮ, ಒಂದು ಬಾತ್ರೂಮ್ ಕಟ್ಟೋಣ ಅಂತ ಅದ್ರ ಬಗ್ಗೆ ಪ್ಲ್ಯಾನ್ ಮಾಡ್ತಿದ್ವು ಅಂತ. ಹೌದಾ ಬಾತ್ರೂಮ, ಯಾಕೆ? ಆಲ್ರೆಡಿ ಒಂದು ಬಾತ್ರೂಮ್ ಉಂಟಲ್ಲ. ಹೌದಮ್ಮ ಉಂಟು, ಆದರೆ ಅದು ಚಿಕ್ಕದುಂಟಲ್ಲ ಅಂತ ಹೇಳ್ತಾರೆ. ಅಯ್ಯೋ ಒಂದಿರುವಾಗ ಯಾಕೆ ಸುಮ್ಮನೆ ಕಟ್ತೀರ, ಸುಮ್ಮನೆ ದುಡ್ಡು ವೇಸ್ಟ್ ಅಲ್ಲ ಅಂತ ಹೇಳ್ತಾರೆ. ಮುತ್ತು ಇದ್ದವನು, ಎಲ್ಲರ ಮನೇಲಿ ಸಪ್ರೇಟ್ ಬಾತ್ರೂಮ್ ಹೇಗಾರು ಇದ್ದೇ ಇರುತ್ತಲ್ಲಮ್ಮ, ಹಾಗೆ ನಾವು ಒಂದು ಕಟ್ಟೋಣ ಅಂತ ಹೇಳ್ತಾನೆ ಮುತ್ತು. ಚಂದನ ಹೇಳ್ತಾಳೆ, ಓ ಅದಕ್ಕೆ ಬಂದು ಹೇಳಿದ್ದಕ್ಕೆ ನೀವು ಹೀಗೆಲ್ಲ ಮಾಡ್ತಿದ್ದೀರಾ? ಇಲ್ಲಪ್ಪ, ಇದನ್ನು ನಾವು ಯಾವಾಗಲೂ ಕಟ್ಟಬೇಕಿತ್ತು, ಬಟ್ ಈಗ ಅದನ್ನು ಮಾಡ್ತಿದ್ದೀವಿ ಅಂತ ಹರಿಗೆ ಹೇಳ್ತಾನೆ. ಇನ್ನು ಮುಂದೆ ನೀವು ನೆಮ್ಮದಿಯಾಗಿ ಬಾತ್ರೂಮ್ ಯೂಸ್ ಮಾಡ್ಬೋದು ಅಂತ ಅವರೆಲ್ಲ ಅಲ್ಲಿಗೆ ಹೋಗ್ತಾರೆ. ಈ ಕಡೆ ಚಂದನ ಮತ್ತು ಹರಿ ಒಂದು ಇಂಟರ್ವ್ಯೂಗೆ ಹೋಗ್ತಾ ಇರ್ತಾರೆ. ಚಂದನ ಕಾರಲ್ಲಿ ಕೂತ್ಕೊಂಡು, ಈ ಇಂಟರ್ವ್ಯೂ ಆದರೂ ಪಾಸ್ ಆಗಬೇಕು ಅಂತ ಹೇಳ್ತಾರೆ. ಹರಿ ಇದ್ದವನು, ಆಗ್ತೀರಾ ಬಿಡ್ರಿ, ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಾ ಅಂದಾಗ, ಹೌದು ಈ ಇಂಟರ್ವ್ಯೂ ಆದ್ರೂ ಪಾಸ್ ಆಗಿ ನಂಗೊಂದು ಕೆಲಸ ಸಿಕ್ಕಿದರೆ ಸಾಕು ಅಂತ ಅವರಿಬ್ಬರು ಹೋಗಿರ್ತಾರೆ. ಈ ಕಡೆ ಕಂಠಿ ಮೆಕ್ಯಾನಿಕ್ ಶಾಪಿಗೆ ಬರ್ತಾನೆ.
ಇಲ್ಲಿ ಹೇಳ್ತಾನೆ, "ಎಲ್ಲಿಗೆ ಹೋಗಿದ್ರಿ ಅಣ್ಣ ಇಷ್ಟು ದಿನ?" "ಅಯ್ಯೋ ಇಲ್ಲೇ ಹತ್ರ ಉಡುಪಿಗಲ್ವಾ ಹೋಗಿರೋದು" ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ "ಅದಕ್ಕೆ ಬರ್ತಿದ್ದಾರೆ ಅಣ್ಣ" ಅನ್ನೋಷ್ಟೊತ್ತಿಗೆ ಅವಳು ಸೀದಾ ನೋಡೋದೇ ಪಾಸ್ ಆಗ್ತಾಳೆ. ವಾಪಸ್ ತಿರುಗಿ ಗ್ಯಾರೇಜ್ ಹತ್ರ ಬರ್ತಾಳೆ. ಅಷ್ಟೊತ್ತಿಗೆ ಕಂಠಿದ್ದವನು ಗ್ಯಾರೇಜ್ ಹತ್ರ ಬರೋದೇ ಇಲ್ಲ ಅಂತ ಹೇಳಿದರೆ ಈಗ ನೋಡಿದರೆ ಬಂದೆ ಅಂತ ಕೇಳ್ತಾನೆ. ವೈಭವಿ ಹೇಳ್ತಾಳೆ, "ನನ್ನ ಮನೇಲಿ ನನಗೆ ಹುಡುಗಿ ನೋಡ್ತಿದ್ದಾರೆ, ಹಾಗಾಗಿ ಹೇಳೋಣ ಅಂತ ಬಂದೆ. ಏನದಕ್ಕೆ ಈ ಥರ ಶಾಕಿಂಗ್ ನ್ಯೂಸ್ ಕೊಡ್ತಿದ್ದೀರಾ?" ಅಂದಾಗ, "ಯಾವತ್ತೋ ಅವರು ನನ್ನ ಹುಡುಕ್ತಿದ್ರು, ಆದರೆ ನಾನು ಹೇಳ್ತಿರ್ಲಿಲ್ಲ. ಬಟ್ ನನ್ನ ಬಗ್ಗೆ ಯಾರೂ ಕೇರೇ ಮಾಡಲ್ಲ, ಹಾಗಾಗಿ ಅವ್ರ ಮಾತನ್ನ ಉಳಿಸೋಣ ಅಂತ ಒಪ್ಕೊಂಡ್ಬಿಟ್ಟೆ" ಅಂತ ಹೇಳ್ತಾಳೆ ವೈಭವಿ. ನಾ ಇಲ್ಲಿಗೆ ಬಂದು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೆ ಅಂತ ವೈಭವಿ ಹೇಳ್ತಾರೆ. ಕಂಠಿ ಇದ್ದವನು, "ಇವಳನ್ನ ನೋಡೋಕೆ ಯಾವ ಹುಡುಗನೂ ಬಂದಿಲ್ಲ" ಅಂದಾಗ, "ಕತೆ ಹೇಳ್ತಿದ್ದೀನ ನಾನು, ನಂಬಿದರೆ ನಂಬು, ಬಿಟ್ಟರೆ ಬಿಡು" ಅಂತ ವೈಭವಿ ಕಂಠಿಗೆ ಹೇಳ್ತಾಳೆ. "ನಾನೇನು ಸುಳ್ಳು ಹೇಳ್ತಿಲ್ಲ. ಇನ್ನೊಂದು ವಾರದಲ್ಲಿ ನನ್ನ ಎಂಗೇಜ್ಮೆಂಟ್ ಆಗುತ್ತೆ. ಆಮೇಲೆ ಮದುವೆನೂ ಆಗುತ್ತೆ. ನಾನು ನನ್ನ ಗಂಡ ಒಟ್ಟಿಗೆ ಇದೇ ಕಾರಲ್ಲಿ ಜುಮ್ ಅಂತ ಹೋಗ್ತೀವಿ ಕಾರಲ್ಲಿ. ನೀನೇ ನೋಡ್ತಾ ಇರು" ಅಂತ ಹೇಳ್ತಾರೆ. ಅಂತ ಹೇಳಿ ವೈಭವಿ ಸೀದಾ ಹೋಗ್ತಾಳೆ. ಇದೆಲ್ಲ ಕೇಳಿ ಕಂಠಿಗೆ ಬೇಜಾರಾಗುತ್ತೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲ್‌ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.